SIT ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೇಳೋಕ್ಕಾಗ್ತಿಲ್ಲ. ಕೊಡಲಿ ಅವ್ರಿಗೂ ನೋಟಿಸು, ಯಾಕೆ ಕೇಳ್ತಾ ಇಲ್ಲ? ಇದೇ ಸಡ್ಡಿ ಅಂತ ಅಂದರೆ 164 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಚಿನ್ನಯ್ಯನೂ ಎಲ್ಲಿಗೋಗಿದ್ದ? ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಅಫಿಡವಿಟ್ ಹಾಕಿದ್ದಾನೆ. ಅವನು ಅದಾದ್ಮೇಲೆ ಲೋಕಲ್ ಮ್ಯಾಜಿಸ್ಟ್ರೇಟ್ರ ಮುಂದೆ ಬಂದಿದ್ದಾನೆ. ಮ್ಯಾಜಿಸ್ಟ್ರೇಟ್ರ ಮುಂದೆ ಬಂದಾಗ ಏನು ಹೇಳಿದ್ರಿ ನೀವೆಲ್ಲ? ಕಳ್ಳ ಅಂದ್ರಿ, ಸುಳ್ಳ ಅಂದ್ರಿ, ಅಯೋಗ್ಯ ಅಂದ್ರಿ, ಅವನ ಬಗ್ಗೆ ಇಲ್ಲದೆಲ್ಲ ಹೇಳಿದ್ರಿ. ಈಗ ಅವ್ನು ಸರಿನಾ? ಹೆಂಗೆ ಸರಿ ಈಗ ಅವನು? ಅವತ್ತು ಕೆಟ್ಟವನು, ಇವಾಗ ಹೆಂಗೆ ಸರಿ? ಯಾವ ಆಧಾರದ ಮೇಲೆ ಸರಿ ಹೇಳಿ ಸರ್? ಅವತ್ತಾದರೆ ಅವತ್ತು 164 ಸ್ಟೇಟ್ಮೆಂಟ್ ಹೇಳಿಕೆನ ನಂಬಕ್ಕಾಗಲ್ಲ, ಕಳ್ಳ ಇವನು ಓಡೋಯ್ತಾನೆ ಅಂತ ಹೇಳಿದ್ರಿ. ಇವತ್ತು ಅದೇ ತಪ್ಪೊಪ್ಪಿಗೆ, ಅದು 164 ಸ್ಟೇಟ್ಮೆಂಟೇ. ಆ ಹೇಳಿಕೆನ ಒಪ್ಪೋದು ಸರಿ ಇದೆ. ಅದು ನಿಮಗೆ ಬೇಕಾದಾಗಾದರೆ ಸರಿ, ನಿಮ್ಗೆ ವಿರುದ್ಧ ಆದರೆ ಸರಿ ಇಲ್ಲ. ಯಾವ ಚೆನ್ನೈನ ಬೈತಾ ಇದ್ರಲ್ಲ ನೀವು, ಯಾವ ಚೆನ್ನೈನ ಬಗ್ಗೆ ಅವಹೇಳನ ಮಾಡಿದ್ರಲ್ಲ, ಅವನ ಬಗ್ಗೆ, ಅವನ ಕುಟುಂಬದ ಬಗ್ಗೆ, ಅವನ ಮನೆಗೆ ಹೋಗಿ, ಅವ್ನ ಊರಿಗೆ ಹೋಗಿ, ಅವ್ನು ವಾಸ ಮಾಡ್ತಾರೋ ಸ್ಥಳಕ್ಕೆ ಹೋಗಿ ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿ ಅವ್ನ ಮರ್ಯಾದೆ ತೆಗೆದ್ರಲ್ಲ, ಅವ್ನ ಕುಟುಂಬನ ಹರಾಜು ಹಾಕಿದ್ರಲ್ಲ ನೀವು. ಈಗ ಅವ್ನು ಸರಿ, ಈಗ ಅವನ ಹತ್ರ ಮೈಕ್ ಹಿಡ್ಕೊಂಡು ಹೋಗಿದ್ದೀರಾ. ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ ನಿಮಗೆ? ಚಿನ್ನಯ್ಯನ ಅವತ್ತಿನ 164 ಹೇಳಿಕೆ ಸರಿ ಇಲ್ಲ ಅಂದವ್ರಿಗೆ ಇವತ್ತಿನ 164 ಸ್ಟೇಟ್ಮೆಂಟ್ ಹೆಂಗೆ ಸರಿ ಇದೆ? ಅವತ್ತು ತಪ್ಪು ಅಂತಂದರೆ ಇವತ್ತು ತಪ್ಪಾಗಲೇಬೇಕು. ಅವತ್ತು ಸರಿ ಇದೆ ಅಂತಂದರೆ ಇವತ್ತು ಸರಿ ಆಗಬೇಕು. ಅವತ್ತು ನೀವು ತಪ್ಪು ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಹೆಂಗೆ ಸರಿ ಆಗುತ್ತೆ? ನಿಮಗೆ ಬೇಕಾದಂಗೆ ನಾವು ಅವತ್ತೇ ಹೇಳಿದ್ದೀನಿ, ಚಿನ್ನಯ್ಯ ಆರೋಪಿ ಅಂತ ಆದಾಗಲೇ ನಾನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ಆರೋಪಿ ಆಗಿದ್ದಲ್ಲ, ಆರೋಪಿ ಮಾಡಿದ್ದು ಅಂತ. ಡೌಟೇ ಬೇಡ, ಆರೋಪಿತನನ್ನಾಗಿ ಮಾಡಲಾಗಿದೆ. ಅದರಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ. ಸೌಜನ್ಯ ಪ್ರಕರಣದ ಹಿಂದೆ ನಡೆದಂಥ ಪದ್ಮಲತಾ, ವೇದವಲ್ಲಿ, ನಾಗವಲ್ಲಿ ಮತ್ತು ನಾರಾಯಣ, ಯಮುನಾ ಈ ಪ್ರಕರಣಗಳಲ್ಲಿ ಪ್ಯಾಟ್ರನ್ ಆಫ್ ಸೀರೀಸ್ ಆಫ್ ಮರ್ಡರ್ ಕೇಸ್ಗಳೇನಾಗಿದ್ದಾವೆ ಅದರಲ್ಲಿ ಎಲ್ಲವೂ ಅದೇ ಥರ ಇದೆ. ಅವ್ರ ಕುಟುಂಬದವ್ರನ್ನೇ ಆರೋಪಿತರನ್ನಾಗಿ ಮಾಡಿರೋದು. ಯಾರನ್ನ ನಾವು ಬಟ್ಟು ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅವ್ರಿಗೆ ಎಷ್ಟು ಶಕ್ತಿ ಇದೆ ಹೇಳಿ? ಆ ಶಕ್ತಿ ಇರೋದಕ್ಕೇ ನೀವು ಯಾವ ಪ್ರಕರಣಗಳಲ್ಲೂ ಆರೋಪಿಗಳು ಸಿಕ್ಕಿಲ್ಲ. ಯಾವ ಪ್ರಕರಣಗಳಲ್ಲೂ ಆರೋಪಿಗಳು ಸಿಕ್ಕಿಲ್ಲ. ನೀವು ಸೌಜನ್ಯ ಪ್ರಕರಣ ಯಾವ ಮಟ್ಟಿಗೆ ಅಡ್ಡ ಇಡಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಯಾವ ರೀತಿ ಷಡ್ಯಂತ್ರ ಮಾಡಿ ಮುಳುಗಿಸಿದ್ದಾರೆ ಕೇಸನ್ನು, ಯಾವ ರೀತಿ ಷಡ್ಯಂತ್ರ ಮಾಡಿ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದ್ದಾರೆ. ಅಂಥ ಮುಂದುವರೆದ ಷಡ್ಯಂತ್ರದ ಭಾಗವೇ ಈ SITನೂ ಕೂಡ. ಮತ್ತು ಇವತ್ತಿನ ತಿಮರೋಡಿಯವರ ಹೊರಗಡೆ ಹಾಕಿರ್ತಕ್ಕಂಥದ್ದು 100 ತಿಮರೋಡಿಯವರನ್ನ ಜೈಲಿಗೆ ಹಾಕಿದ್ರು, ಗಡೀಪಾರು ಮಾಡಿದ್ರು. ಸೌಜನ್ಯ ಪ್ರಕರಣ ನಿಲ್ಲೋದಿಲ್ಲ. ಸೌಜನ್ಯ ಅವಳ ಕೂಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಗ್ತಾ ಇದೆ. ಅವಳಿಗೆ ನ್ಯಾಯ ಸಿಗಲೇಬೇಕು. ಅವಳ ಸಾವಿಗೆ, ಅವಳ ರೇಪ್ಗೆ, ಅವಳ ಕಿಡ್ನ್ಯಾಪ್ಗೆ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಗುತ್ತೆ. ಅದು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿನೇ ಕೊಡ್ತಾರೆ, ಅದರಲ್ಲಿ ಡೌಟೇ ಬೇಡ. ಕಳೆದ 13 ವರ್ಷಗಳಲ್ಲಿ 100 ಪ್ರಕರಣಗಳು ರಾಜ್ಯದಲ್ಲಿ, ದೇಶದಲ್ಲಿ ಆಗಿದ್ದಾವೆ. 100 ಪ್ರಕರಣಗಳು ರೇಪ್ ಆಗಿ ಮರ್ಡರ್ ಆಗಿದ್ದಾವೆ. ಆದರೆ ಸೌಜನ್ಯ ಅಂತ ಒಂದು ಪ್ರಕರಣ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ ಅದರಲ್ಲಿರ್ತಕ್ಕಂಥ ಶಕ್ತಿ, ಆಗಿರ್ತಕ್ಕಂಥ ಅವಾಂತರಗಳು, ಆಗಿರ್ತಕ್ಕಂಥ ಷಡ್ಯಂತ್ರ, ಇದು ಆ ಸೌಜನ್ಯ ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಪಡಲಿಕ್ಕೆ ಸಾಧ್ಯ ಆಗಿರೋದು. ಯಾವುದೋ ಷಡ್ಯಂತ್ರ ಅಂದರೆ ಯಾವ ಷಡ್ಯಂತ್ರ ಅದನ್ನು ಪ್ರೂವ್ ಮಾಡಿ ಆಯ್ತಾ? ಯಾರಿಗಾದ್ರು ವಿಠಲ್ ಗೌಡನ್ ತಗೊಬಂದ್ವಿ, ಒಂದು ಚಾನಲ್ ಹೇಳುತ್ತದೆ, ಆರ್ ಕನ್ನಡದವರು ಒಬ್ಬ ಪತ್ರಕರ್ತನ ಕರ್ಕೊಬಂದು ಸಂತೋಷ್ ರಾವ್ ಅನ್ನಿಸ್ತಾರೆ. ಇನ್ನೊಬ್ಬ ಯಾರೋ ಕೀರ್ತಿ ಕುರ್ಸ್ಕೊಬಂದು ಸಂತೋಷ್ ರಾವ್ ಅಂತಾರೆ. ಇನ್ನೊಬ್ಬ ವಿಠಲ್ ಗೌಡನ್ ಕುಣಿಸ್ಕೊಬಂದು ಅವ್ರ ಮಾವನೇ ಮರ್ಡರ್ ಮಾಡ್ತಾರೆ. ಯಾರಂತ ನಿಜ ಹೇಳಿ ಗೋಲಿ. ಅಟ್ಲೀಸ್ಟ್ ನೀವು ಚಾನಲ್ ಇಬ್ಬರನ್ನೂ ಕುಣಿಸ್ತಾ ಇದ್ದೀರಲ್ಲ, ವಿಠಲ್ ಗೌಡ ಮಾಡಿದ್ನ ಸಂತೋಷ್ ರಾವ್ ಮಾಡಿದ್ರೆ ಹೇಳಿ. ಯಾಕಿಂತ ಗೊಂದಲ? ಜನಕ್ಕೆ ಗೊಂದಲ ಸೃಷ್ಟಿಸ್ತಾ ಇದ್ದೀರಾ. ಪದೇ ಪದೇ ಈ ರೀತಿ ಮಿಸ್ಲೀಡ್ ಮಾಡ್ತಕ್ಕಂಥ, ಸುಳ್ಳು ಹೇಳಿ ಜನರನ್ನ ಏನೋ ಮಾಡ್ಬೋದು ಅಂದ್ಕೊಬಿಟ್ರು. ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಏನು ಆ ಟೈಮ್ಗೆ ನೀವು ಏನೋ ಮಿಸ್ಲೀಡ್ ಮಾಡ್ಬೋದು. ಸತ್ಯ ಅಂತೂ ನಿಜವಾಗ್ಲೂ 100ಕ್ಕೆ 100 ಭಾಗ ಸಮಾಧಾನವಾಗಿ ಹೊರಗಡೆ ಬರುತ್ತೆ, ನಿಧಾನವಾಗಿ ಹೊರಗಡೆ ಬರುತ್ತೆ. ಸತ್ಯ ಜನಕ್ಕೆ ಗೊತ್ತಾಗೋದು. ಇದರಲ್ಲಿ ಏನೋ ಆಗಿದೆ ಅಂತ ಗೊತ್ತಾಗಿದೆ. ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಸತ್ಯ ಅಲ್ಲದೆ ಇರ್ಬೋದು ಅಂತ. ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಸುಳ್ಳಲ್ಲ. ಚಿನ್ನಯ್ಯನ ಆ ಸ್ಟೇಟ್ಮೆಂಟ್, ಬದಲಾದ ಸ್ಟೇಟ್ಮೆಂಟ್, ಚಿನ್ನಯ್ಯನ ಬದಲಾವಣೆ ಯಾರು ಕಾರಣ? ಅವರು ಯಾರು ಭೇಟಿ ಮಾಡಿದ್ರು, ಅವ್ರ ಒಳಗಡೆ ಯಾವ ರೀತಿ ಷಡ್ಯಂತ್ರ ಆಗಿದೆ, ಅವ್ರ ಮೇಲೆ ಯಾವ ರೀತಿ ಒತ್ತಡ ಆಗಿದೆ. ಜಡ್ಜ್ ಮುಂದೆ ಹೋದಾಗ, ಅವತ್ತು ಮೊದಲನೇ ಸರಿ ಜಡ್ಜ್ ಮುಂದೆ ಹೋದಾಗ ಎಲ್ಲ ಕೇಳಿರ್ತಾರಲ್ವ, ಪ್ರತಿಯೊಂದನ್ನು ಕೇಳೇ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಡ್ತಾರೆ. ಅದಾದಮೇಲೆ ಎನ್ಕ್ವೈರಿ ಇವತ್ತೇನು ಹೇಳ್ತಾವ್ರಲ್ಲ, ಆರೋಪಿ ಮಾಡಿದ್ರಲ್ಲ SIT ಅಧಿಕಾರಿಗಳು,
ಆ SIT ಅಧಿಕಾರಿಗಳು ಆರೋಪಿ ಮಾಡುವುದಕ್ಕಿಂತ ಮೊದಲು ಅವರು ಅವ್ರ ಮುಂದೆ ಹೋದಾಗ SIT ಮುಂದೆ ಹೋದಾಗ 2 ದಿವಸಗಳ ಕಾಲ ತನಿಖೆ ಮಾಡಿದ್ದಾರೆ. ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ರಿಲೀಸ್ ಮಾಡಿ ಅದನ್ನು ಸಾರ್ವಜನಿಕರಿಗೆ. ಅವನು ಆ ಮೊದಲ 2 ದಿವಸ ಇನ್ವೆಸ್ಟಿಗೇಷನ್ ಏನು ಆ ಸ್ಥಳಗಳನ್ನು ಐಡೆಂಟಿಫೈ ಮಾಡ್ದ, 13 ಸ್ಥಳಗಳನ್ನು, ಆ ಸ್ಥಳವನ್ನು ಐಡೆಂಟಿಫೈ ಮಾಡೋಕ್ಕಿಂತ ಮೊದಲು ಅವನನ್ನು 2 ದಿವಸ ವಿಚಾರಣೆ ಮಾಡಿದ್ದಾರೆ. SITಯ ಅನುಚೇತನ್ ಅವರು ಮತ್ತು ಮೊಹಂತಿ ಅವರು ಇಬ್ಬರೂ ಕೂಡ ಖುದ್ದಾಗಿ ಅವರೇ ಅವ್ರನ್ನ ತನಿಖೆ ಮಾಡಿದ್ದಾರೆ 2 ದಿವಸಗಳ ಕಾಲ. ಅಂದರೆ ಆ ರಿಪೋರ್ಟ್, ಆ ವಿಡಿಯೋ ರಿಲೀಸ್ ಮಾಡಿ ಜನಕ್ಕೆ. ಅವನೇನು ಹೇಳ್ದ ಅಲ್ಲಿ, ಈಗೂ ಹೇಳಿದಾನಲ್ಲ ಬದಲಾವಣೆ ಸ್ಟೇಟ್ಮೆಂಟ್, ಅದನ್ನು ರಿಲೀಸ್ ಮಾಡಿ. 200 ವಿಡಿಯೋ ರೆಕಾರ್ಡ್ ಮಾಡಿರ್ತೀರ, 200 ರಿಲೀಸ್ ಮಾಡಿ ಜನಕ್ಕೆ ಗೊತ್ತಾಗಲಿ. ನನ್ನ ಪ್ರಕಾರ, ನಾನು ವಿಡಿಯೋ ನೋಡಿದ ಪ್ರಕಾರ ಅವನು ಹೇಳಿರ್ತಕ್ಕಂಥ ಯಾವ ಹೇಳಿಕೆಗಳಲ್ಲೂ ಒತ್ತಡ ಕಾಣಿಸ್ತಾ ಇಲ್ಲ. ಇವತ್ತು ಹಂಗೇನಾದರೂ ಆಗಿದ್ರೆ SIT ಒಳಗಡೆ ಗನ್ ಪಾಯಿಂಟ್ ಇಟ್ಟಿದ್ದೀರಿ ಅವನಿಗೆ. SIT ಒಳಗಡೆ ಗನ್ ಪಾಯಿಂಟ್ ಇಟ್ಟು ಈ ಎಲ್ಲ ಬದಲಾವಣೆಗಳ ಕಾರಣ ಆಗಿದೆ. ಅವನ ಹೆಂಡತಿಯಿಂದ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ. ಹೆಂಡತಿ ಏನಕ್ಕೆ ನೀವು ಅವಳನ್ನ ಕೇಳ್ತಾ ಇದ್ದೀರಿ? ಅವಳು ಯಾರು? ಹೂ ಆರ್ ಯು? ಯಾಕೆ ನೀವು ಮೈಕ್ ಹಿಡಿತಾ ಇದ್ದೀರಿ ಅವಳಿಗೆ? ಅವಳಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ? ಯಾಕೆ ಅವಳನ್ನ ಮೈಕ್ ಹಿಡಿದು ನೀವು ಕೇಳ್ತಾ ಇದ್ದೀರಿ ಅವಳನ್ನ? ಅವಳಿಗೂ ಈ ಪ್ರಕರಣದಲ್ಲಿ ಏನು? ಅವಳ ಸಾಕ್ಷಿದಾರ, ದೂರುದಾರರ, ಏನವಳು? ಮಾನ ಹಾನಿ ಮಾಡಿದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಅವ್ರ ಮಾನ ಹರಾಜಾಗಿದ್ರೆ ಅದಕ್ಕೆ ಕಾರಣ ಇವರು. ಏನಕ್ಕೆ ಅವಳನ್ನ ತಗೊಂಬಂದಿದ್ದೀರಿ ನೀವು? ಅವಳನ್ನ ಏನಕ್ಕೆ ಕೇಳ್ತಾ ಇದ್ದೀರಿ? SIT ಏನಾರ ಕೇಳಿದಾರಾ? ಅವಳನ್ನ ಪೊಲೀಸ್ನವ್ರು ಏನಾರ ಕೇಳಿದಾರಾ? ಏನಿದ್ದಾಳೆ ಅವಳು? ಯಾವ ಪ್ರಕರಣದಲ್ಲಿ ಇದ್ದಾಳೆ? ಅವಳೇನು ಕೆಲಸ ಮಾಡ್ತಾ ಇದ್ದಲ್ಲ, ಎಂಪ್ಲಾಯಿನ ಅವಳು. ಏನಕ್ಕೆ ಅವಳನ್ನ ಕೇಳ್ತಾ ಇದ್ದೀರಿ? ಅವಳಿಗೂ ಇದಕ್ಕೂ ಏನು ಸಂಬಂಧ? ಅವಳನ್ನ ಯಾಕೆ ಇಲ್ಲಿ ಮಧ್ಯೆ ತಗೋಬೋತಾ ಇದ್ದೀರಾ? ಚಿನ್ನಯ್ಯನ ಹೇಳಿಕೆಗೂ ಇವಳ ಹೇಳಿಕೆಗೂ ಏನು ಸಂಬಂಧ? ನೀವು ಜನರನ್ನು ದಿಕ್ಕು ತಪ್ಪಿಸುವ, ದಾರಿ ತಪ್ಪಿಸುವ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಜನರಿಗೆ ಬೇರೆ ಬೇರೆ ವಿಷಯಗಳನ್ನು ತಲೆ ತುಂಬ್ತಾ ಇದ್ದೀರಿ. ಸಾಧ್ಯನೇ ಇಲ್ಲ. ಆ ಪ್ರಕರಣದಲ್ಲಿ ಚಿನ್ನಯ್ಯ ಮೊದಲು ಕೊಟ್ಟ ಸ್ಟೇಟ್ಮೆಂಟು ಮತ್ತು ಹೇಳಿಕೆ, ಇವತ್ತು ಕೊಟ್ಟಿರುವ ಹೇಳಿಕೆ ಎರಡನ್ನೂ ಕೂಡ ಸಾರ್ವಜನಿಕರಿಗಿಡಿ. ಅಥವಾ SIT ತನ್ನ ರಿಪೋರ್ಟನ್ನು ಕೊಡಲಿ. ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, SIT ತನ್ನ ರಿಪೋರ್ಟನ್ನು ಕೊಡಲಿ. ಅವನು ಹೇಗೆ ಬದಲಾದ ಅನ್ನೋದು, ಯಾಕೆ ಹೇಳಿಕೆ ಕೊಟ್ಟ, ಯಾಕೆ ಬದಲಾದ, ಯಾಕೆ ಆರೋಪಿ ಆದ, ದೂರುದಾರ ಯಾವಾಗಾದ, ಸಾಕ್ಷಿದಾರ ಯಾವಾಗಾದ, ಆರೋಪಿ ಯಾವಾಗಾದ, ಆರೋಪಿ ಏನಕ್ಕಾದ, ಇಷ್ಟು ಉತ್ತರವನ್ನು SITನೇ ಕೊಡಬೇಕು. SITಯ ಕಸ್ಟಡಿಲೇ ಅವರಿದ್ದಾರೆ. SIT ಕಸ್ಟಡಿಲೇ ಅವರಿದ್ದಾರೆ.